ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ಗಳು ಯೂಟ್ಯೂಬ್ ಚಾನಲ್. ನಾನು ಲಿಂಗಪಟ್ಟಿಯನ್. ತಮಿಳಿನಲ್ಲಿ ನೀವು ನೋಡಿರುವ ಹಾಗೆ ಈ ಕ್ಲಾಸಲ್ಲಿ RRB RPF ಎಕ್ಸಾಮ್ನಲ್ಲಿ ಕೇಳಲಾಗಿರುವ ಕೆಲವು ಇಂಪಾರ್ಟೆಂಟ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳ ಅನಾಲಿಸಿಸ್ ಮಾಡೋಣ. ಈ ಕ್ವಶನ್ಸ್ಗಳು RPF ಎಕ್ಸಾಮ್ನಲ್ಲಿ ಕೇಳಲಾಗಿರುವ ರಿಪೀಟೆಡ್ ಕ್ವಶನ್ಸ್ಗಳಾಗಿರ್ತವೆ. ಮತ್ತು ಈ ಕ್ಲಾಸು ನಿಮಗೆ ನಾಳೆಯಿಂದ ಸ್ಟಾರ್ಟ್ ಆಗುವ RPF ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಿರ್ಬೋದು, ಮುಂಬರುವ ದಿನಗಳಲ್ಲಿ ನಡೆಯುವ RPF ಕಾನ್ಸ್ಟೇಬಲ್ ಎಕ್ಸಾಮ್ಗಾಗಿರ್ಬೋದು, ಆ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಯಾರು ಇದುವರೆಗೂ ಕೇವಲ ಬರೀ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ ಕೇಳಲಾಗಿರೋ ಮೆಂಟಲ್ ಕ್ವಶನ್ಸ್ಗಳನ್ನ ಮಾತ್ರ ನೋಡಿರ್ತಿರೋ, ಈ ಕ್ವಶನ್ಸ್ಗಳು ನಿಮ್ಗೆ ಸ್ವಲ್ಪ ಹೊಸದು ಅನಿಸ್ಬೋದು. ಸೊ ಇವು ಯಾವ ನಾನ್ ರೆಡಿ ಮಾಡಿರೋ ಕ್ವಶನ್ಸ್ಗಳಲ್ಲ, RPF ಎಕ್ಸಾಮ್ನಲ್ಲಿ ಕೇಳಲಾಗಿರೋ ಕ್ವಶನ್ಸ್ಗಳೇ ಆಗಿರ್ತಾವೆ. ಸೊ ಇನ್ ಡೀಟೇಲ್ ಆಗಿ ನೋಡೋಣ. ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಕ್ವಶನ್ ಅನಾಲಿಸಿಸ್ ಮಾಡೋಣ. ಸೊ ನಮ್ಮ ಮೊದಲನೇ ಪ್ರಶ್ನೆ ಹೇಗಿದೆ: 45,936 9ರಿಂದ ಭಾಗಿಸಿದಾಗ ಶೇಷ ಯಾವುದು ಉಳಿಯುತ್ತೆ ಅಂತ ಕ್ವಶನ್ ಇದೆ. ಸೊ ಈ 45,936 9ರಿಂದ ಭಾಗಿಸಿದಾಗ ಶೇಷ ಉಳಿದ್ರೆ ಯಾವ ಶೇಷ ಉಳಿಯುತ್ತೆ ಅಂತ ಕ್ವಶನ್ ಇದೆ. ಮೋಸ್ಟ್ ಆಫ್ ದಿ ಆಸ್ಪಿರೆಂಟ್ಸ್ ಈ ಕ್ವಶನ್ ಬಂದಾಗ ಯಾವ ರೀತಿ ಮಾಡಿಬಿಡ್ತಾರೆ ಅಂತಂದ್ರೆ, 45,936 9ರಿಂದ ಭಾಗ ಮಾಡಿಬಿಡ್ತಾರೆ. ರಿಮೈಂಡರ್ ಏನು ಉಳಿಯುತ್ತೆ ಅದನ್ನ ಆನ್ಸರ್ ಹಾಕಿಬಿಡ್ತಾರೆ. ಸಿ 4ನೇ ಕ್ಲಾಸ್ ಸ್ಟೂಡೆಂಟ್ ಕೂಡ ಈ ಕ್ವಶನ್ ಬಂದ್ರೆ ಇದೇ ರೀತಿ ಮಾಡೋದು. ಕಾಂಪಿಟೇಟಿವ್ ಎಕ್ಸಾಮ್ ನೀವು ಬರೆಯೋದಕ್ಕೆ ಹೋಗಿದ್ದೀರಿ ಅಂದ್ರೆ ಎರಡು ವಿಷಯ ಯಾವಾಗಲೂ ನಿಮಗೆ ನೆನಪಿಡಬೇಕು. ಒಂದು, ಕರೆಕ್ಟ್ ಆನ್ಸರ್ ಹಾಕಬೇಕು. ಸೆಕೆಂಡ್ ಪಾಯಿಂಟ್ ಏನು, ಕರೆಕ್ಟ್ ಆನ್ಸರ್ನ ತುಂಬಾ ಕಡಿಮೆ ಟೈಮಲ್ಲಿ ಹಾಕಬೇಕು. ದಟ್ ಈಸ್ ವಾಟ್ ಕಾಂಪಿಟೇಟಿವ್ ಎಕ್ಸಾಮ್. ಯು ಆರ್ ಕಾಂಪಿಟಿಂಗ್ ವಿತ್ ಅದರ್ಸ್. ಸೊ ನೀವು ಕರೆಕ್ಟ್ ಆನ್ಸರ್ ಹಾಕೋದಲ್ಲದೆ ಕಡಿಮೆ ಸಮಯದಲ್ಲಿ ಹಾಕೋದಕ್ಕೆ ತುಂಬಾ ಪ್ರಯತ್ನ ಪಡಬೇಕಾಗುತ್ತೆ. ಸೊ ಇದಕ್ಕೆ ಇಷ್ಟು ಈಸಿಯಾಗಿ ಕೇಳಿದಾರೆ ಅಂದಮೇಲೆ ಇದಕ್ಕೆ ಏನಾದರೂ ಒಂದು ಟ್ರಿಕ್ ಇದ್ದೇ ಇರುತ್ತೆ. ಏನದು ಅಂತ ಸ್ವಲ್ಪ ಇನ್ ಡೀಟೇಲ್ ನೋಡೋಣ. ಒಂದು ವಿಷಯ ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಒಂದು ಸಂಖ್ಯೆ 9ರಿಂದ ಭಾಗ ಆಗಬೇಕಾದ್ರೆ ಆ ಸಂಖ್ಯೆಯಲ್ಲಿರುವ ಡಿಜಿಟ್ಸ್ಗಳ ಸಮ್ 9ರಿಂದ ಭಾಗ ಆಗಬೇಕಾಗಿರುತ್ತೆ. ಅಂದ್ರೆ 54 ಅನ್ನೋದು 9ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ನಾವು ಕಂಡುಹಿಡಿಯೋದು ಹೇಗೆ ಅಂದ್ರೆ, ಈ 54ರಲ್ಲಿರುವ ಡಿಜಿಟ್ಸ್ಗಳ ಸಮ್ ನಾವು ತಗೊಳ್ಬೇಕು. ಯಾವ್ಯಾವ ಡಿಜಿಟ್ಸ್ ಇದೆ? 5 ಇದೆ, 4 ಇದೆ. 5 ಮತ್ತು 4ರ ಸಮ್ ಎಷ್ಟಾಗುತ್ತೆ? 9 ಆಗುತ್ತೆ. ಸೊ 9 ಅನ್ನೋದು 9ರಿಂದ ಭಾಗ ಆಗುತ್ತಾ? ಆಗುತ್ತೆ. ಸೊ ನಮ್ಗೆ 54 ಅನ್ನೋದು ಕೂಡ 9ರಿಂದ ಭಾಗ ಆಗುತ್ತೆ. ಇಷ್ಟೇ. ಇನ್ನೊಂದು ತಗೊಳ್ಳೋದಾದ್ರೆ 729 ಇದೆ. ಈ 729 ಅನ್ನೋದು ನಮ್ಗೆ 9ರಿಂದ ಭಾಗ ಆಗುತ್ತಾ ಇಲ್ಲ ಅಂತ ಕಂಡುಹಿಡಿಯೋದು ಹೇಗೆ? 729ರಲ್ಲಿರುವ ಎಲ್ಲಾ ದತ್ತಾಂಶಗಳು ಅಥವಾ ಎಲ್ಲಾ ಡಿಜಿಟ್ಸ್ಗಳನ್ನ ಆಡ್ ಮಾಡಬೇಕು. ಆಡ್ ಮಾಡಿದ ಮೇಲೆ ನಮ್ಗೆ ಏನು ಒಂದು ಮೊತ್ತ ಬರುತ್ತಲ್ಲ, ಅದು 9ರಿಂದ ಭಾಗ ಆಗ್ತಾ ಇದ್ರೆ ಇಡೀ ಸಂಖ್ಯೆ 9ರಿಂದ ಭಾಗ ಆಗ್ತಿರುತ್ತೆ. ಇವಾಗ 7 + 2 ಎಷ್ಟು? 9. 9 + 9 ಎಷ್ಟು? 18. 18 ಅನ್ನೋದು 9ರಿಂದ ಭಾಗ ಆಗುತ್ತಾ? ಎಸ್ ಆಗುತ್ತೆ. ಸೊ ಹಾಗಂದ್ಮೇಲೆ 729 ಅನ್ನೋದು ಕೂಡ ನಮಗೆ 9ರಿಂದ ಭಾಗ ಆಗುತ್ತೆ. ಇಷ್ಟೇ, ಸಿಂಪಲ್. ಇವಾಗ ಇದನ್ನ ಚೆಕ್ ಮಾಡೋಣ. 45,936ರಲ್ಲಿ ಯಾವ್ಯಾವ ಡಿಜಿಟ್ಸ್ ಇವೆ? 4 ಇದೆ, 5 ಇದೆ, 9 ಇದೆ, 3 ಇದೆ, 6 ಇದೆ. 4, 5, 9, 9, 9, 18, 18, 3, 21, 21, 6, 27. ಸೊ 27 ಅನ್ನೋದು 9ರಿಂದ ಭಾಗ ಆಗುತ್ತೆ. 9 3 27. ಸೊ ಆದ ಕಾರಣ 45,936 ಅನ್ನೋದು ಕೂಡ ಕಂಪ್ಲೀಟ್ ಆಗಿ ನಮಗೆ 9ರಿಂದ ಭಾಗ ಆಗುತ್ತೆ. ಸೊ ಅದರ ಅರ್ಥ ಏನು? ರಿಮೈಂಡರ್ ಅಥವಾ ಶೇಷ ಅನ್ನೋದು ನಮಗೆ 0 ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇನ್ನೂ ಫಾಸ್ಟ್ ಆಗಿ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಇವಾಗ 729 ಕೊಟ್ಟಿದಾರಪ್ಪ. ಈ 729ರಲ್ಲಿ 9 ಇದೆ. ಸೊ 9 ಅನ್ನೋದು ನಮಗೆ 9ರಿಂದ ಭಾಗ ಆಗುತ್ತೆ. 7 + 2 ಎಷ್ಟು? 9. ಸೊ 7 + 2 ಇದು ಕೂಡ 72 ಅನ್ನೋದು ಕೂಡ ನಮಗೆ 9ರಿಂದ ಭಾಗ ಆಗುತ್ತೆ. ಸೊ ಇಡೀ ಸಂಖ್ಯೆ 729 ಇಡೀ ಸಂಖ್ಯೆ 9ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಅಂದ್ರೆ ಪ್ರತಿಯೊಂದು ಡಿಜಿಟ್ಸ್ ಗಳನ್ನ ನಾವು ಸಪರೇಟ್ ಆಗಿ ಸಮ್ ಮಾಡ್ಬೇಕಂತಿಲ್ಲ, ಸಪರೇಟ್ ಆಗಿ ಆಡ್ ಮಾಡ್ಬೇಕಂತಿಲ್ಲ. 9 ನಮಗೆ ಯಾವಾಗ ಬರುತ್ತೆ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂತ ಹೋದ್ರೆ ಸಾಕು, ಆನ್ಸರ್ ಬರುತ್ತೆ. ಇವಾಗ ಇಲ್ಲಿ ನೋಡಿ, 4 + 5 9. ಸೊ ಇದು 9ರಿಂದ ಭಾಗ ಆಗುತ್ತೆ. 9 ಅನ್ನೋದು ಕೂಡ 9ರಿಂದ ಭಾಗ ಆಗುತ್ತೆ. 6 + 3 9 ಆಯ್ತು. ಇದು ಕೂಡ 9ರಿಂದ ಭಾಗ ಆಗುತ್ತೆ. ಇಷ್ಟೇ. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ 0 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ವೇಳೆ x³ / 23 = 529 ಆಗಿದ್ದರೆ x ನ ಮೌಲ್ಯ ಎಷ್ಟು ಅಂತ ಕೇಳಿದಾರೆ. ಸೊ ಇಲ್ಲಿ ಏನ್ ಕೊಟ್ಟಿದಾರ? x³ / 23 = 529 ಆಗೈತಂತ. ಸೊ x ನ ವ್ಯಾಲ್ಯೂ ಏನು ಅಂತ ಕೇಳಿದಾರೆ. ಸೊ ಇವಾಗ ಏನಾಗುತ್ತೆ ನಮ್ಗೆ? x³ = 529 × 23 ಆಗುತ್ತೆ. ನೆಕ್ಸ್ಟ್ x = √ ಆಫ್ 529 × 23 ಆಗುತ್ತೆ. ಓಕೆ, ಇವಾಗ ನಾವು 529 × 23 ಮಾಡ್ಕೊಳ್ಬಾರ್ದು. ಈಸಿಯಾಗಿ ಮಾಡ್ಬೇಕಾಗಿರೋದನ್ನ ನಾವೇ ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಂಡಂಗೆ ಆಗುತ್ತೆ.
ಇವಾಗ ನಾ ಏನು ಬರ್ಕೊಳ್ತೀನಿ, ಕ್ಯೂಬ್ ರೂಟ್ ಆಫ್ 529 ಅನ್ನೋದು ನಮಗೆ 23ರ ಸ್ಕ್ವೇರ್. ಸೊ ನಾ ಏನು ಬರ್ಕೊಂತೀನಿ, ಇದನ್ನ 23 ಇಂಟು 23 ಬರ್ಕೊಂತೀನಿ ಈ 529 ಅಂತ ಇರೋದನ್ನ. ಸೊ ನೆಕ್ಸ್ಟ್ ಏನಿದೆ, 23 ಇದೆ. ಸೊ ಕ್ಯೂಬ್ ರೂಟ್ ಆಫ್ 23 ಇಂಟು 23 ಇಂಟು 23 ಅಂದ್ರೆ ಎಕ್ಸ್ ಈಕ್ವಲ್ಸ್ ಟು 23 ಅಂತ ಅರ್ಥ. ಒಂದ್ ವೇಳೆ ಇದೇನಾದ್ರೂ ಎಕ್ಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 23 ಇಂಟು 23 ಅಂತ ಇದ್ದಿದ್ರೆ ಆನ್ಸರ್ ಏನಾಗ್ತಿತ್ತು, 23 ಆಗ್ತಿತ್ತು. ಇಲ್ಲಿ ಕ್ಯೂಬ್ ರೂಟ್ ಆಫ್ 23 ಇಂಟು 23 ಇಂಟು 23 ಇರೋದ್ರಿಂದ ಎಕ್ಸ್ ನ ವ್ಯಾಲ್ಯೂ ನಮಗೇನು, 23. ಸೊ ಆಪ್ಷನ್ ಸಿ 23 ಇಸ್ ದಿ ರೈಟ್ ಆನ್ಸರ್. ಸೊ ಎಕ್ಸ್ ನ ವ್ಯಾಲ್ಯೂ ಏನು ಬಂತು, 23 ಬಂತು. ನೆಕ್ಸ್ಟ್ ಕ್ವಶನ್, ಒಂದು ಸಂಖ್ಯೆಯ 50% ಎರಡನೇ ಸಂಖ್ಯೆಯ 3/2 ಸಮಾನವಾಗಿದ್ದರೆ ಮೊದಲ ಸಂಖ್ಯೆಯ ಮತ್ತು ಎರಡನೇ ಸಂಖ್ಯೆಯ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎರಡು ಸಂಖ್ಯೆ ಅದಾವಂತ, ಮೊದಲನೇ ಸಂಖ್ಯೆಯ 50% ಎರಡನೇ ಸಂಖ್ಯೆಯ 3/2 ಸಮಾನವಾಗಿದೆ ಅಂತ. ಹಾಗಾದ್ರೆ ಅವೆರಡು ಸಂಖ್ಯೆಯ ಅನುಪಾತ ಏನು ಅಂತ ಕ್ವಶನ್ ಇದೆ. ಸೊ ಅವ್ರು ಏನ್ ಕೊಟ್ಟಿದಾರೋ ಅದನ್ನು ಬರ್ಕೋತೀನಿ ನಾನು. ಎರಡು ಸಂಖ್ಯೆ ಎ ಮತ್ತು ಬಿ ಅಂತ ತಗೊಳ್ತೀನಿ ನಾನು. ಮೊದಲನೇ ಸಂಖ್ಯೆಯ 50%. ಸೊ 50% ಆಫ್ ಎ ಈಕ್ವಲ್ಸ್ ಟು ಮೊದಲನೇ ಸಂಖ್ಯೆಯ 50% ಎರಡನೇ ಸಂಖ್ಯೆಯ 3/2 ಸಮಾನವಾಗಿದೆ ಅಂತ. ಎರಡನೇ ಸಂಖ್ಯೆ ಬಿ ನಮಗ. ಸೊ ಈ 50% ಅಂತ ಇರೋದನ್ನ ನಾವು 50/100 ಅಂತ ಕೂಡ ಬರ್ಕೊಳ್ಬಹುದು. ಪರ್ಸೆಂಟೇಜ್ ನಲ್ಲಿ ಒಂದು ಗೊತ್ತಿರಲಿ, A% ಅಂತ ಇರೋದನ್ನ A/100 ಅಂತ ಕೂಡ ಬರ್ಕೊಳ್ಬಹುದು ನಾವು. ಸೊ ಇಲ್ಲಿ 50% ಅಂತ ಇರೋದನ್ನ 50/100 ಅಂತ ಕೂಡ ಬರ್ಕೊಳ್ಬಹುದು. 50/100 ಆಫ್ ಎ ಈಕ್ವಲ್ಸ್ ಟು 2/3 ಆಫ್ ಬಿ. ಒಂದ್ ವೇಳೆ ನಾ ಎಕ್ಸಾಮ್ ನಲ್ಲಿ ಇದ್ದೆ ಅಂತಂದ್ರೆ ಏನ್ ಮಾಡ್ತಿದ್ದೆ ಅಂತಂದ್ರೆ, ಯಾವುದೇ ಒಂದು ಸಂಖ್ಯೆ 50% ಅಂದ್ರೆ ಆ ಸಂಖ್ಯೆ ಅರ್ಧ ಅಂತ ಅರ್ಥ. ಸೊ ಇಲ್ಲಿ ಎದು 50% ಅಂದ್ರೆ ನಾನು ಡೈರೆಕ್ಟ್ ಆಗಿ 1/2 ಆಫ್ ಎ ಅಂತ ಬರ್ಕೊಂಡ್ ಬಿಡ್ತಿದ್ದೆ. ನೀವು ಆ ರೀತಿ ಬರ್ಕೊಂಡ್ರೆ ಇನ್ನೂ ಫಾಸ್ಟ್ ಆಗುತ್ತೆ. ಸೊ 51 50 52 100 ಇಲ್ಲಿ ಬಂದಿದ್ದು ನಮಗ 1/2ನೇ ಬಂತು. ಹಾಫ್ ಆಫ್ ಎ ಈಕ್ವಲ್ಸ್ ಟು 2/3 ಆಫ್ ಬಿ. ಸೊ 3 ಈ ಕಡೆ ಬಂದಾಗ ಹೇಗೆ ಮಲ್ಟಿಪ್ಲೈ ಆಗುತ್ತೆ, 2 ಈ ಕಡೆ ಬಂದಾಗ 2b ಗೆ ಮಲ್ಟಿಪ್ಲೈ ಆಗುತ್ತೆ, 4b ಆಯ್ತು. A/b ಈಕ್ವಲ್ಸ್ ಟು ಬಿ ಕಡೆ ಬಂದಾಗ a ಡಿವೈಡ್ ಆಗುತ್ತೆ, 3 ಈ ಕಡೆ ಬಂದಾಗ 4 ಗೆ ಡಿವೈಡ್ ಆಗುತ್ತೆ, 4/3. 4/3 ರೇಷೋದಲ್ಲಿ ಬರೆದಾಗ ನಾವು 4:3 ಆಗುತ್ತೆ. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ, ಆಪ್ಷನ್ ಬಿ 4/3 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 40% ಮತ್ತು 20% ಎರಡು ಸತತ ರಿಯಾಯಿತಿಗಳು ಯಾವ ಒಂದೇ ರಿಯಾಯಿತಿಗೆ ಸಮಾನವಾಗಿರುತ್ತದೆ ಅಂತ ಹೇಳಿದಾರೆ. ಸೊ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ, ಒಂದು ವಸ್ತುವಿನ ಮೇಲೆ ಮೊದಲು 40% ಡಿಸ್ಕೌಂಟ್ ಕೊಟ್ಟು ಆಮೇಲೆ 20% ಡಿಸ್ಕೌಂಟ್ ಕೊಡೋದು ಯಾವ ಒಂದೇ ಡಿಸ್ಕೌಂಟಿಗೆ ಸಮ ಆಗಿರುತ್ತೆ ಅಂತ ಕ್ವಶನ್. ಇವಾಗ 100 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳೋಣ ವಸ್ತುವಿನ ಬೆಲೆ. ಮೊದಲು 40% ಡಿಸ್ಕೌಂಟ್ ಕೊಟ್ರ 100ಕ್ಕೆ 40% ಡಿಸ್ಕೌಂಟ್ ತೆಗೆದ್ರೆ ಎಷ್ಟು ಉಳಿಯುತ್ತೆ, 60 ಉಳಿಯುತ್ತೆ. ಮತ್ತೆ 60ಕ್ಕೆ 20% ಡಿಸ್ಕೌಂಟ್ ಕೊಟ್ರ 60ರ 20 ಅಂದ್ರೆ 60ಕ್ಕೆ 10% ಅಂದ್ರೆ 6, 20% ಅಂದ್ರೆ 12. ಸೊ 60ಕ್ಕೆ 12% ಡಿಸ್ಕೌಂಟ್ ಕೊಟ್ರೆ 48ಕ್ಕೆ ಮಾರ್ದಂಗ. ಮೊದಲ ಅದ್ರ ರೇಟ್ 100 ರೂಪಾಯಿ ಇತ್ತು, ಇವಾಗ ಮಾರ್ತಿರೋದು 48. ಸೊ ಡಿಸ್ಕೌಂಟ್ ಕೊಟ್ಟಿದ್ದೆಷ್ಟು, 100 ಮೈನಸ್ 48 ಮಾಡಿದ್ರೆ 52 ನಾವು ಡಿಸ್ಕೌಂಟ್ ಕೊಟ್ಟಂಗಾಯ್ತು. ಸೊ ಆಪ್ಷನ್ ಎ 52 ಇಸ್ ದಿ ರೈಟ್ ಆನ್ಸರ್. ಅಥವಾ ಇನ್ನು ಯಾವ ರೀತಿ ಮಾಡ್ಬೋದು ನಾವು, ಒಂದು ಫಾರ್ಮುಲಾ ಇದೆ, ಸಕ್ಸೆಸಿವ್ ಪರ್ಸೆಂಟೇಜ್ ನಲ್ಲಿ ಒಂದು ಫಾರ್ಮುಲಾ ಇದೆ. ಏನಿದೆ, A+B ಪ್ಲಸ್ AB/100. ಎರಡು ಸಕ್ಸೆಸಿವ್ ಪರ್ಸೆಂಟೇಜ್ ಇದ್ದಾಗ ಈ ಫಾರ್ಮುಲಾ ನಾವು ಬಳಸಬೇಕು ಇನ್ನೂ ಈಸಿ ಆಗ್ಬೇಕಂದ್ರೆ. ಮೊದಲು ಡಿಸ್ಕೌಂಟ್ ಎಷ್ಟಿದೆ, 40% ಇದೆ. ಇದು ಮೈನಸ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ, ಡಿಸ್ಕೌಂಟ್ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಡಿಸ್ಕೌಂಟ್ ಮೀನ್ಸ್ ವಾಟ್, ಕಡಿಮೆ ಅಂತ. ನಾವು ಕಡಿಮೆ ಕೊಡ್ತಾ ಇದೀವಿ, ಅದಕ್ಕೋಸ್ಕರ ಮೊದಲು 40% ಡಿಸ್ಕೌಂಟ್ ಇದೆ, ಆಮೇಲೆ ಮೈನಸ್ 20% ಇದೆ. ಬಿ ಅನ್ನೋದು ಮೈನಸ್ 20%. ಇವಾಗ AB ಅಂದ್ರೆ 40 × 20, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ 40 × 20/100 ಇದೆ 100. ಇವೆರಡು 0, ಇವೆರಡು 0 ಕ್ಯಾನ್ಸಲ್. 40 + 20 ಅಂದ್ರೆ -60, -60 ಪ್ಲಸ್ 4 × 2 ಅಂದ್ರೆ 8, -60 ಪ್ಲಸ್ 8 ಅಂದ್ರೆ -52 ಆಗುತ್ತೆ. ಸೊ ನಾವು ಡಿಸ್ಕೌಂಟ್ ಎಷ್ಟು ಕೊಟ್ಟಂಗಾಯ್ತು, -52% ಡಿಸ್ಕೌಂಟ್ನ ಕೊಟ್ಟಂಗಾಯ್ತು.
ಈ ರೀತಿ ಆದ್ರೂ ಮಾಡಿ, ಆ ರೀತಿ ಆದ್ರೂ ಮಾಡಿ, ಆನ್ಸರ್ ಸೇಮ್ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು 35% ಅಂಕಗಳನ್ನು ಪಡೆಯುವುದು ಅವಶ್ಯಕ. ಸುಮಿತಾ 145 ಅಂಕ ಪಡೆದು 23 ಅಂಕಗಳಿಂದ ಅನುತ್ತೀರ್ಣರಾಗಿದ್ದಾಳೆ. ಪರೀಕ್ಷೆಯ ಒಟ್ಟು ಅಂಕ ಎಷ್ಟು ಅಂತ ಕೇಳಿದಾರೆ. ಸೊ ಇಲ್ಲಿ ಒಂದು ಎಕ್ಸಾಮ್ ಇದೆ, ಆ ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬೇಕಂತಂದ್ರೆ 35% ಮಾಡ್ಬೇಕು. ಇಲ್ಲಿ ಸುನಿತಾ ಅನ್ನೋಳು 145 ಅಂಕಗಳನ್ನು ತಗೊಂಡು 23 ಅಂಕಗಳಿಂದ ಫೇಲ್ ಆಗಿದ್ದಾಳಂತ. ಸೊ ಹಾಗಾದ್ರೆ ಆ ಪರೀಕ್ಷೆಯಲ್ಲಿ ಒಟ್ಟು ಅಂಕ ಎಷ್ಟು ಅಂತ ಕೇಳಿದಾರೆ. ಅಂದ್ರೆ 100%ಗೆ ಎಷ್ಟು ಅಂಕಗಳು ಅಂತ ಕೇಳಿದಾರೆ. ಇಲ್ಲಿ 145 ಅಂಕಗಳನ್ನು ತಗೊಂಡು 23 ಅಂಕಗಳಿಂದ ಫೇಲ್ ಆಗಿದ್ದಾಳೆ ಅಂತಂದ್ರೆ ಇನ್ನು 23 ಅಂಕಗಳನ್ನು ತಗೊಂಡ್ಬಿಟ್ಟಿದ್ರೆ ಅವಳು ಪಾಸ್ ಆಗ್ಬಿಟ್ಟಿದ್ಲು. ಈ 145ರ ಜೊತೆಗೆ ಇನ್ನು 23 ಅಂಕಗಳನ್ನ ತಗೊಂಡ್ಬಿಟ್ಟಿದ್ರ, ಇನ್ನು 23 ಮಾರ್ಕ್ಸ್ ಗಳನ್ನ ತಗೊಂಡ್ಬಿಟ್ಟಿದ್ರ ಪಾಸ್ ಆಗ್ಬಿಡ್ತಿದ್ಲು. ಹಾಗಾದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು? 145 ಪ್ಲಸ್ 23 ಎಷ್ಟಾಗುತ್ತೆ? 168 ಆಗುತ್ತೆ. ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು? 35%. ಸೊ ಈ 35% ಅನ್ನೋದೇ ನಮಗ 168 ಮಾರ್ಕ್ಸ್. 35% ಅನ್ನೋದೇ ನಮಗ 168 ಮಾರ್ಕ್ಸ್. ಕೇಳಿರೋದೇನು? ಒಟ್ಟು ಅಂಕ ಕೇಳಿದಾರ. ಒಟ್ಟು ಅಂಕ ಯಾವಾಗಲೂ 100% ಇರುತ್ತೆ. ಹಾಗಾದ್ರೆ 100%ಗೆ ಎಷ್ಟು ಮಾರ್ಕ್ಸ್ ಆಗುತ್ತೆ ಅಂತ ನಾವು ಕಂಡುಹಿಡಿಬೇಕು. 35%ಗೆ 168 ಮಾರ್ಕ್ಸ್ ಆದ್ರೆ 100%ಗೆ ಎಷ್ಟು ಮಾರ್ಕ್ಸ್ ಅಂತ ಕಂಡುಹಿಡಿಬೇಕು. ಪರ್ಸೆಂಟೇಜ್ ಕ್ಯಾನ್ಸಲ್. 5 ಏಳೆ 35, 5 20 100, 7 ಒಂದ್ಲೆ 7, 7 ಎರಡ್ಲೆ 14, 7 ನಾಲ್ಕಲೆ 28. ಸೊ 24 ಇಂಟು 20 ಅಂದ್ರೆ 24 ಎರಡ್ಲೆ 48, 0 0. ಒಟ್ಟು ಎಷ್ಟಾಗುತ್ತೆ? 480 ಆಗುತ್ತೆ. ಆಪ್ಷನ್ ಸಿ 480 ಇಸ್ ದಿ ರೈಟ್ ಆನ್ಸರ್. ಒಟ್ಟು ಅಂಕ 480. ಮತ್ತೊಮ್ಮೆ ಹೇಳ್ತೀವಿ ನೋಡಿ, 35% ಮಾಡಿಬಿಟ್ರೆ ಪಾಸ್ ಆಗ್ತಿದ್ಲು. 145 ಮಾರ್ಕ್ಸ್ ತಗೊಂಡು 23 ಅಂಕಗಳಿಂದ ಅವಳು ಫೇಲ್ ಆಗಿದ್ದಾಳೆ ಅಂತಂದ್ರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು? 145 ಪ್ಲಸ್ 23 ಅಂದ್ರೆ 168 ಮಾರ್ಕ್ಸ್. ಪಾಸಿಂಗ್ ಮಾರ್ಕ್ಸ್ 168, ಪಾಸಿಂಗ್ ಪರ್ಸೆಂಟೇಜ್ 35%. ಸೊ 35% ಅನ್ನೋದೇ ನಮ್ಗೆ 168 ಮಾರ್ಕ್ಸ್ ಆದ್ರ ಒಟ್ಟು ಅಂಕ ಕೇಳಿದಾರೆ. ಒಟ್ಟು ಅಂಕ ಯಾವಾಗಲೂ 100% ಇರುತ್ತೆ. ಹಾಗಾದ್ರೆ 100% ಅನ್ನೋದು ಎಷ್ಟು ಮಾರ್ಕ್ಸ್ ಆಗುತ್ತೆ? 480 ಮಾರ್ಕ್ಸ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 50 ಅನಾನಸ್ ಹಣ್ಣನ್ನು 1800ಕ್ಕೆ ಮಾರಾಟ ಮಾಡುವ ಮೂಲಕ ವ್ಯಕ್ತಿಯೊಬ್ಬ 10% ನಷ್ಟ ಅನುಭವಿಸುತ್ತಾನೆ. ಈ ವಹಿವಾಟಿನಲ್ಲಿ 15% ಲಾಭ ಗಳಿಸಲು ಅವರು 552ಕ್ಕೆ ಎಷ್ಟು ಅನಾನಸ್ಗಳನ್ನು ಮಾರಾಟ ಮಾಡಬೇಕು ಅಂತ ಕೇಳಿದ್ದಾರೆ. ಚೆನ್ನಾಗಿದೆ ಕ್ವಶನ್. ಏನಾಗಿದೆ ಇಲ್ಲಿ? 50 ಅನಾನಸ್ ಹಣ್ಣನ್ನು 1800ಕ್ಕೆ ಮಾರಿದ್ರ ಅವರಿಗೆ 10% ನಷ್ಟ ಆಗ್ತಾ ಇದೆ ಅಂತ. ಒಂದು ವೇಳೆ 15% ಲಾಭ ಆಗ್ಬೇಕಂತಂದ್ರ 552 ರೂಪಾಯಿಗೆ ಎಷ್ಟು ಅನಾನಸ್ ಹಣ್ಣುಗಳನ್ನ ಮಾರಾಟ ಮಾಡಬೇಕು ಅಂತ ಕ್ವಶನ್ ಇದೆ. ಓಕೆ, ನಾವು ಮೊದಲು ಏನು ಕಂಡುಹಿಡ್ಕೋಬೇಕು? ಇವಾಗ ಅನಾನಸ್ನ ಬೆಲೆಯಾದ್ರೂ ಏನು ಅಂತ ಕಂಡುಹಿಡ್ಕೋಬೇಕು. ಸಿ, 1800 ರೂಪಾಯಿಗೆ ಮಾರಿದ್ರ 10% ನಷ್ಟ ಆಗ್ತಾ ಇದೆ ಅಂತ. 10% ನಷ್ಟ ಅಂದ್ರೆ 100ಕ್ಕೆ 10 ನಷ್ಟ ಆಗ್ತಾ ಇದೆ ಅಂತ. 100ಕ್ಕೆ 10 ನಷ್ಟ ಆಗ್ತಾ ಇದೆ ಅಂದ್ರೆ 90ಕ್ಕೆ ಮಾರಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ 90 ಅನ್ನೋದೇ ನಮಗ 1800 ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1800 ರೂಪಾಯಿಗೆ ಮಾರಿದಾಗ 10% ನಷ್ಟ ಆಗ್ತಾ ಇದೆ. 10% ನಷ್ಟ ಆಗ್ತಾ ಇದೆ ಅಂದ್ರೆ 100ಕ್ಕೆ 10 ನಷ್ಟ ಆಗ್ತಾ ಇದೆ ಅಂತ ಅರ್ಥ. 100ಕ್ಕೆ 10 ನಷ್ಟ ಆಗ್ತಾ ಇದೆ ಅಂದ್ರೆ 90ಕ್ಕೆ ಮಾರ್ಯಾರ ಅಂತ ಅರ್ಥ. ಸೊ ಇಲ್ಲಿ 90 ಅನ್ನೋದು 1800 ಆದ್ರೆ 100 ಅನ್ನೋದು ಎಷ್ಟಾಗುತ್ತೆ? ನಾ ಎದಕ್ಕೆ ಈಗ 100 ಅನ್ನೋದು ಎಷ್ಟಾಗುತ್ತೆ ಅಂತ ಕಂಡು ಮೊದಲು ನಮಗೆ ಅನಾನಸ್ನ ಬೆಲೆ ಆದ್ರೂ ಎಷ್ಟು ಅಂತ ಗೊತ್ತಾಗಬೇಕು. ಆ ಕಾರಣಕ್ಕಾಗಿ ಸೊ ಈ 0 ಕ್ಯಾನ್ಸಲ್. 9 ಒಂದ್ಲೆ 9, 9 ಎರಡ್ಲೆ 18, 200 ಇಂಟು 10 ಅಂದ್ರೆ 2000. ಸೊ 50 ಅನಾನಸ್ಗಳ ಬೆಲೆ 2000 ಅಂತ ಆಯ್ತು. 50 ಅನಾನಸ್ ಹಣ್ಣುಗಳ ಬೆಲೆ 2000 ಅಂದ್ರೆ ಪ್ರತಿ ಅನಾನಸ್ ಹಣ್ಣಿಗೆ ಎಷ್ಟು? 2000/50 ಮಾಡ್ಬೇಕು. ಈ 0 ಕ್ಯಾನ್ಸಲ್. 5 ಒಂದ್ಲೆ 5, 5 ನಾಲ್ಕಲೆ 20. ಸೊ ಪ್ರತಿ ಅನಾನಸ್ನ ಬೆಲೆ 40 ರೂಪಾಯಿ. ಪ್ರತಿ ಅನಾನಸ್ನ ಬೆಲೆ 40 ರೂಪಾಯಿ. ಇವಾಗ 15% ಲಾಭ ಆಗ್ಬೇಕಂತಂದ್ರ 552ಕ್ಕ ಎಷ್ಟು ಹಣ್ಣುಗಳನ್ನು ಮಾರಬೇಕು ಅಂತ ಕೇಳಿದಾರ. 15% ಅಂದ್ರೆ 100ಕ್ಕೆ 15 ಲಾಭ ಅಂತ ಅಂದ್ರೆ 115 ಅಂತ. ಸೊ ಇಲ್ಲಿ 115 ಅನ್ನೋದೇ ನಮಗ 552 ಆದ್ರ 100 ಅನ್ನೋದು ಎಷ್ಟು? ಬಿಕಾಸ್ ಮೂಲ ಬೆಲೆ 40 ರೂಪಾಯಿ ಇದೆ. ಇಲ್ಲಿ ನಾವು ಮೂಲ ಬೆಲೆ ತಗೊಂಡ್ಬಿಟ್ರ ಆಮೇಲೆ /40 ಮಾಡಿಬಿಟ್ರೆ ಎಷ್ಟು ಹಣ್ಣುಗಳು ಅಂತ ನಮಗೆ ಸಿಕ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, 552 ರೂಪಾಯಿಗೆ ಮಾರಿದ್ರೆ 15% ಲಾಭ ಆಗಬೇಕು. 15 ಅಂದ್ರೆ 100ಕ್ಕೆ 15 100ಕ್ಕೆ 15 ಅಂದ್ರೆ 115. ಸೊ 115 ಅನ್ನೋದೇ ನಮಗೆ 552 ಆದ್ರೆ 100 ಅನ್ನೋದು ಎಷ್ಟಾಗುತ್ತೆ ಅಂತ ಕಂಡುಹಿಡ್ಕೋಬೇಕು. 5 23ಲೆ 115, 5 20ಲೆ 100, 23 ಒಂದ್ಲೆ 23, 23 ಎರಡರಲ್ಲೇ
46, 9 ಕ್ಯಾರಿ ಆಯಿತು, 23 4 92, 24 ಇಂಟು 20 ಅಂದರೆ 480. ಸೊ ಮೂಲ ಬೆಲೆ ಎಷ್ಟು? 480. ಈ 480 ಡಿವೈಡ್ ಬೈ 40 ಮಾಡಿಬಿಟ್ರ, ಬಿಕಾಸ್ ಒಂದು ಅನಾನಸ್ನ ಬೆಲೆ 40 ಅಂದರೆ 480 ಡಿವೈಡ್ ಬೈ 40 ಮಾಡಿಬಿಟ್ರೆ ಎಷ್ಟು ಅನಾನಸ್ಗಳನ್ನ ಮಾರ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಈಸಿ ಕ್ಯಾನ್ಸಲ್. 4 1 4, 4 12 48. ಸೊ ಒಟ್ಟು 12 ಅನಾನಸ್ ಹಣ್ಣುಗಳನ್ನ ಮಾರಾಟ ಮಾಡಬೇಕು. 12 ಅನಾನಸ್ ಹಣ್ಣುಗಳನ್ನ 552 ರೂಪಾಯಿಗೆ ಮಾರಿದ್ರೆ ಶೇಕಡ 15ರಷ್ಟು ಲಾಭ ಆಗುತ್ತೆ. 12 ಅನಾನಸ್ ಹಣ್ಣುಗಳನ್ನ 480ಕ್ಕೆ ಮಾರಿದ್ರೆ ಲಾಭ ಆಗ್ತಿದ್ದಿಲ್ಲ, ಬಿಕಾಸ್ ಅದರ ಮೂಲ ಬೆಲೆನೇ 480. 12 ಅನಾನಸ್ ಹಣ್ಣುಗಳ ಮೂಲ ಬೆಲೆನೇ 480. ಅದಕ್ಕೋಸ್ಕರ 12 ಅನಾನಸ್ ಹಣ್ಣುಗಳನ್ನ 552 ರೂಪಾಯಿಗೆ ಮಾರಿದ್ರೆ ಶೇಕಡ 15ರಷ್ಟು ನಮಗೆ ಲಾಭ ಆಗುತ್ತೆ. ಹಾಗಾದ್ರೆ ಈ ಡೇಟಾ ಕೊಟ್ಟಿದ್ದೆ ಅದಕ್ಕೆ 1850 ಮಾರಿದ್ರೆ ಶೇಕಡ 10ರಷ್ಟು ನಷ್ಟ ಆಗ್ತಾಯಿದೆ ಅಂತ ಕೊಟ್ಟಿದ್ದೆ ಅದಕ್ಕೆ ಪ್ರತಿ ಅನಾನಸ್ನ ಹಣ್ಣಿನ ಬೆಲೆ ಕಂಡುಹಿಡಿಯೋದಕ್ಕೆ. ಸೊ ಈ ಡೇಟಾದ ಆಧಾರದ ಮೇಲೆ ಪ್ರತಿ ಹಣ್ಣಿನ ಬೆಲೆ ಎಷ್ಟು ಅಂತ ಕಂಡುಹಿಡ್ಕೊಂಡ್ವಿ. ಅದಾದ್ಮೇಲೆ ಶೇಕಡ 100%ಗೆ ಎಷ್ಟು ಇದ್ರ ಬೆಲೆ ಆಗುತ್ತೆ ಅಂತ ಕಂಡುಹಿಡ್ಕೊಂಡ್ವಿ. 480 ಆಯ್ತು. ಒಂದು ಹಣ್ಣಿನ ಬೆಲೆ 40 ರೂಪಾಯಿ ಅಂದ್ರೆ 480 ರೂಪಾಯಿಗೆ 12 ಹಣ್ಣುಗಳು ಆಗುತ್ತೆ. ಸೊ ಆಪ್ಷನ್ ಎ 12 ಇಸ್ ದಿ ರೈಟ್ ಆನ್ಸರ್. ಹೋಪ್ ಯು ಗಾಟ್ ಮೈ ಪಾಯಿಂಟ್. ನೆಕ್ಸ್ಟ್ ಕ್ವಶನ್, 30 ಮತ್ತು 50ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದಾರೆ. ಸೊ 30 ಮತ್ತು 50ರ ನಡುವಿನ ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಸ್ಗಳ ಸರಾಸರಿ ಎಷ್ಟು ಅಂತ ಕೇಳಿದಾರೆ. ಇಲ್ಲಿ ನಮಗೆ 2 ಟರ್ಮ್ ಗೊತ್ತಿರಬೇಕು. ಒಂದು ಸರಾಸರಿ ಅಂತ ಗೊತ್ತೇ ಇರುತ್ತೆ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಯಾವ ಸಂಖ್ಯೆ ಕೇವಲ 2 ಫ್ಯಾಕ್ಟರ್ಸ್ಗಳನ್ನ ಹೊಂದಿರುತ್ತೋ ಅವುಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಯಾವ ಸಂಖ್ಯೆ ತನ್ನಿಂದ ಮತ್ತು 1ರಿಂದ ಮಾತ್ರ ಭಾಗ ಆಗ್ತಿರುತ್ತೋ ಆ ಸಂಖ್ಯೆಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್ 2 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಬಿಕಾಸ್ 2 ಅನ್ನೋದು 2 ಇಂದ ಮತ್ತು 1ರಿಂದ ಮಾತ್ರ ಭಾಗ ಆಗುತ್ತೆ. 3 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ, ಬಿಕಾಸ್ 3 ಅನ್ನೋದು 3ರಿಂದ ಮತ್ತು 1ರಿಂದ ಮಾತ್ರ ಭಾಗ ಆಗುತ್ತೆ. 4 ಅನ್ನೋದು ನಮಗೆ ಅವಿಭಾಜ್ಯ ಸಂಖ್ಯೆ ಆಗಲ್ಲ, ಬಿಕಾಸ್ 4 ಅನ್ನೋದು 4ರಿಂದ ಭಾಗ ಆಗುತ್ತೆ, 1ರಿಂದ ಭಾಗ ಆಗುತ್ತೆ ಮತ್ತು 2ರಿಂದ ಕೂಡ ಭಾಗ ಆಗುತ್ತೆ. ಸೊ ಇಲ್ಲಿ ಫ್ಯಾಕ್ಟರ್ಸ್ಗಳು ಎಷ್ಟದು? 3 ಅದು. 1ರಿಂದ 4ರಿಂದ ಮತ್ತು 2ರಿಂದನೂ ಭಾಗ ಆಗುತ್ತೆ. ಇಲ್ಲಿ 3 ಫ್ಯಾಕ್ಟರ್ಸ್ ಅದು, ಅದಕ್ಕೋಸ್ಕರ 4 ಅನ್ನೋದು ನಮಗೆ ಅವಿಭಾಜ್ಯ ಸಂಖ್ಯೆ ಅಲ್ಲ. 3 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಬಿಕಾಸ್ ಇದು 3ರಿಂದ ಭಾಗ ಆಗುತ್ತೆ ಮತ್ತು 1ರಿಂದ ಮಾತ್ರ ಭಾಗ ಆಗುತ್ತೆ. ಇವೆರಡೇ ಸಂಖ್ಯೆಯಿಂದ ಇದು ಭಾಗ ಆಗೋದು. ಸೊ ಇಲ್ಲಿ 2 ಫ್ಯಾಕ್ಟರ್ಸ್ಗಳನ್ನ ಇದು ಹೊಂದಿದೆ. ಇಲ್ಲಿ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ಗಳನ್ನ ಹೊಂದಿದೆ. ಇಲ್ಲಿ 2 ಅನ್ನೋದು 2ರಿಂದ ಭಾಗ ಆಗುತ್ತೆ ಮತ್ತು 1ರಿಂದ ಭಾಗ ಆಗುತ್ತೆ. ಇವೆರಡೇ ಸಂಖ್ಯೆಗಳಿಂದ ಭಾಗ ಆಗುತ್ತೆ. 5 ಅನ್ನೋದು ಕೂಡ ನಮಗೆ ಪ್ರೈಮ್ ನಂಬರ್. 5 ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆ, ಬಿಕಾಸ್ 5 ಅನ್ನೋದು 5ರಿಂದ ಭಾಗ ಆಗುತ್ತೆ ಮತ್ತು 1ರಿಂದ ಮಾತ್ರ ಭಾಗ ಆಗುತ್ತೆ. 6 ಅನ್ನೋದು ನಮಗೆ ಅವಿಭಾಜ್ಯ ಸಂಖ್ಯೆ ಅಲ್ಲ, ಬಿಕಾಸ್ 6 ಅನ್ನೋದು 2ರಿಂದನೂ ಭಾಗ ಆಗುತ್ತೆ, 3ರಿಂದನೂ ಭಾಗ ಆಗುತ್ತೆ, 1ರಿಂದನೂ ಭಾಗ ಆಗುತ್ತೆ ಮತ್ತು 6ರಿಂದನೂ ಭಾಗ ಆಗುತ್ತೆ. ಇಲ್ಲಿ ಫ್ಯಾಕ್ಟರ್ಸ್ 2ಕ್ಕಿಂತ ಜಾಸ್ತಿ ಇವೆ. ಸೊ 6 ಅನ್ನೋದು ನಮಗೆ ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಇವಾಗ ನಿಮಗೆ ಗೊತ್ತಾಗಿರುತ್ತೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು. 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ಗಳನ್ನ ಅದು ಹೊಂದಿರಬಾರ್ದು. ಅಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ 1 ಅನ್ನೋದು ಯಾವ ಸಂಖ್ಯೆ? ಒಂದು ವಿಷಯ ಗೊತ್ತಿರಲಿ, 1 ಅನ್ನೋದು ಪ್ರೈಮ್ ನಂಬರು ಆಗಲ್ಲ, ಕಾಂಪೋಸಿಟ್ ನಂಬರ್ ಕೂಡ ಆಗಲ್ಲ, ಅವಿಭಾಜ್ಯ ಸಂಖ್ಯೆ ಕೂಡ ಆಗಲ್ಲ. ಸೊ ಇವಾಗ ಓಕೆ, ನಾವಿವಾಗ ಏನು ಕಂಡುಹಿಡ್ಕೋಬೇಕು? 30 ಮತ್ತು 50ರ ಮಧ್ಯೆ ಇರುವ ಅವಿಭಾಜ್ಯ ಸಂಖ್ಯೆಗಳನ್ನ ಕಂಡುಹಿಡ್ಕೋಬೇಕು. ಆಮೇಲೆ ಅವುಗಳನ್ನ ಆ್ಯಡ್ ಮಾಡಿ ಎಷ್ಟು ಸಂಖ್ಯೆ ಅದು ಅಷ್ಟು ಡಿವೈಡ್ ಮಾಡಿಬಿಟ್ರೆ ಅವುಗಳ ಆವರೇಜ್ ನಮ್ಗೆ ಸಿಗುತ್ತೆ. ಸೊ 30 ಮತ್ತು 50ರ ಮಧ್ಯೆ 31 ಇದೆ ಅವಿಭಾಜ್ಯ ಸಂಖ್ಯೆ. 32 ಆಗಲ್ಲ, 33 ಆಗಲ್ಲ, 34 ಆಗಲ್ಲ, 35 ಆಗಲ್ಲ, 36 ಆಗಲ್ಲ, 37 ಆಗುತ್ತೆ, 38 ಆಗಲ್ಲ, 39 ಆಗಲ್ಲ, 40 ಆಗಲ್ಲ, 41 ಆಗುತ್ತೆ, 43 ಆಗುತ್ತೆ, 44 ಆಗಲ್ಲ, 45 ಆಗಲ್ಲ, 46 ಆಗಲ್ಲ, 47 ಆಗುತ್ತೆ, 49 ಆಗಲ್ಲ, 50 ಕೂಡ ಆಗಲ್ಲ. ಸೊ ಈ 5 ಸಂಖ್ಯೆಗಳ ಪ್ರೈಮ್ ನಂಬರ್ಸ್ ಅದಾವು. ಅಂದ್ರೆ 31 ಅನ್ನೋದು 31ರಿಂದ ಭಾಗ ಆಗುತ್ತೆ ಮತ್ತು 1ರಿಂದ ಮಾತ್ರ ಭಾಗ ಆಗುತ್ತೆ. ಇವೆರಡು ಸಂಖ್ಯೆಗಳನ್ನು ಹೊರತುಪಡಿಸಿ 31 ಅನ್ನೋದು ಮತ್ತು ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ. 37 ಅನ್ನೋದು ಕೂಡ 37ರಿಂದ ಭಾಗ ಆಗುತ್ತೆ ಮತ್ತು 1ರಿಂದ ಭಾಗ ಆಗುತ್ತೆ. ಇವೆರಡು ಸಂಖ್ಯೆಗಳನ್ನು ಹೊರತುಪಡಿಸಿ ಮತ್ತು ಯಾವ ಸಂಖ್ಯೆಗಳಿಂದನೂ ಭಾಗ ಆಗಲ್ಲ. 41 ಅನ್ನೋದು ಕೂಡ 1ರಿಂದ ಮತ್ತು 41ರಿಂದ ಮಾತ್ರ ಭಾಗ ಆಗುತ್ತೆ. 43 ಅನ್ನೋದು ಕೂಡ 1ರಿಂದ ಮತ್ತು 43ರಿಂದ ಮಾತ್ರ ಭಾಗ ಆಗುತ್ತೆ. 47 ಅನ್ನೋದು ಕೂಡ 1ರಿಂದ ಮತ್ತು 47ರಿಂದ ಮಾತ್ರ ಭಾಗ ಆಗುತ್ತೆ. ಸೊ ಇವಾಗ ನಮಗೆ ಸಂಖ್ಯೆಗಳು ಯಾವ್ಯಾವ ಅಂತ ಗೊತ್ತಾದವು. ನೆಕ್ಸ್ಟ್ ಏನ್ ಮಾಡ್ಬೇಕು? ಇವಾಗ ಇವುಗಳ ಆವರೇಜ್ ಕಂಡುಹಿಡಿಬೇಕು, ಸರಾಸರಿ ಕಂಡುಹಿಡಿಬೇಕು. ಸೊ ಸರಾಸರಿ ಕಂಡುಹಿಡಿಬೇಕಂತಂದ್ರೆ ಇವೆಲ್ಲವುಗಳನ್ನು 31, 37 ಇವೆಲ್ಲವುಗಳನ್ನು ಆ್ಯಡ್ ಮಾಡಬೇಕು. ಡಿವೈಡೆಡ್ ಬೈ ಇವೆಷ್ಟು ಸಂಖ್ಯೆ ಅದಾವೋ ಅಷ್ಟು ಸಂಖ್ಯೆಯಿಂದ ಡಿವೈಡ್ ಮಾಡಬೇಕು. ಎಷ್ಟು ಸಂಖ್ಯೆ ಅದಾವು? 1, 2, 3, 4, 5 ಸಂಖ್ಯೆ ಅದಾವು. 5 ಸಂಖ್ಯೆ. ಸೊ ಆ್ಯಡ್ ಮಾಡೋಣ. 30, 30, 60, 60, 40, 100, 140, 180, 7, 3, 10, 190, 190,
9 199 199 ಡಿವೈಡ್ ಬೈ 5. ಸೊ 5 ಒಂದ್ಲೆ 5, 5 ಮೂರ್ಲೆ 15, 4 ಕ್ಯಾರಿ ಆಯಿತು, 5 9 45, 4 ಕ್ಯಾರಿ ಆಯಿತು, 0 ಬಂತು, 5 8 40. ಸೊ 39.8 ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. 30 ಮತ್ತು 50ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು? 39.8. ನೆಕ್ಸ್ಟ್ ಕ್ವಶನ್. ಎ 4 ನಿಮಿಷಗಳಲ್ಲಿ 100 ಮೊಟ್ಟೆಗಳನ್ನು ಎಣಿಸಬಹುದು, ಆದರೆ ಬಿ 5 ನಿಮಿಷಗಳಲ್ಲಿ ಅದೇ ಸಂಖ್ಯೆಯ ಮೊಟ್ಟೆಗಳನ್ನು ಎಣಿಸಬಹುದು. ಅವರು ಒಟ್ಟಿಗೆ 450 ಮೊಟ್ಟೆಗಳನ್ನು ಎಣಿಸಿದರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಕ್ವಶನ್ ಇದೆ. ಸಿಂಪಲ್ ಇದೆ. ಏನಾಗಿದೆ? ಎ 100 ಮೊಟ್ಟೆಗಳನ್ನ 4 ನಿಮಿಷದೊಳಗೆ ಎಣಿಸಿದ್ರ ಬಿ ಅದೇ 100 ಮೊಟ್ಟೆಗಳನ್ನ 5 ನಿಮಿಷದಾಗ ಎಣಿಸ್ತಾನಂತ. ಸೊ ಇವಾಗ ಅವರಿಬ್ಬರು ಸೇರಿ 450 ಮೊಟ್ಟೆಗಳನ್ನ ಎಣಿಸೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾರ ಅಂತ ಕ್ವಶನ್ ಇದೆ. ಸಿಂಪಲ್. ಎ 4 ನಿಮಿಷದಲ್ಲಿ 100 ಮೊಟ್ಟೆ ಎಣಿಸ್ತಾ ಇದ್ದಾನೆ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 100/4 ಎಷ್ಟಾಗುತ್ತೆ? 4 ಒಂದ್ಲೆ 4, 4 25 100. ಸೊ ಪ್ರತಿ ನಿಮಿಷಕ್ಕೆ 25 ಮೊಟ್ಟೆಗಳನ್ನ ಎಣಿಸ್ತಾ ಇದ್ದಾನೆ ಅಂತ ಅರ್ಥ. ಇದು ಏದು ಪ್ರತಿ ನಿಮಿಷಕ್ಕೆ 25 ಮೊಟ್ಟೆ. ಬಿ 100 ಮೊಟ್ಟೆಗಳನ್ನ 5 ನಿಮಿಷದಲ್ಲಿ ಎಣಿಸ್ತಾ ಇದ್ದಾನೆ ಅಂತಂದ್ರೆ ಪ್ರತಿ ನಿಮಿಷಕ್ಕೆ 100/5. ಪ್ರತಿ ನಿಮಿಷಕ್ಕೆ 5 ಒಂದ್ಲೆ 5, 5 20 100. ಪ್ರತಿ ನಿಮಿಷಕ್ಕೆ 20 ಮೊಟ್ಟೆಗಳನ್ನ ಬಿ ಎಣಿಸ್ತಾ ಇದ್ದಾನೆ. ಎ 1 ನಿಮಿಷಕ್ಕೆ 25 ಎಣಿಸ್ತಾ ಇದ್ದಾನ, ಬಿ 1 ನಿಮಿಷಕ್ಕೆ 20 ಎಣಿಸ್ತಾ ಇದ್ದಾನ. ಇವರಿಬ್ರು ಸೇರಿ ಎಣಿಸೋದಕ್ಕೆ ಸ್ಟಾರ್ಟ್ ಮಾಡ್ಯಾರ. ಈಗ 25 + 20 ಅಂದ್ರೆ 45. ಎ ಪ್ಲಸ್ ಬಿ ಇಬ್ರು ಸೇರಿ ಪ್ರತಿ ನಿಮಿಷಕ್ಕೆ 45 ಮೊಟ್ಟೆಗಳನ್ನ ಎಣಿಸ್ತಾ ಇದ್ದಾರೆ. 1 ನಿಮಿಷಕ್ಕೆ 45 ಮೊಟ್ಟೆಗಳನ್ನ ಎಣಿಸ್ತಾ ಇದ್ದಾರೆ ಅಂತಂದ್ರೆ ಸೊ 45 ಮೊಟ್ಟೆ ಎಣಿಸೋದಕ್ಕೆ 1 ಮಿನಿಟ್ ತಗೊಳ್ತಾ ಇದ್ದಾರೆ ಅಂತಂದ್ರೆ 450 ಮೊಟ್ಟೆ ಎಣಿಸೋದಕ್ಕೆ ಎಷ್ಟು ಮಿನಿಟ್ ತಗೊಂತಾರ? ಏನ್ ಮಾಡ್ಬೇಕು ಇವಾಗ? 45 ಒಂದ್ಲೆ 45, 45 ಹತ್ಲೆ 450. ಸೊ 450 ಮೊಟ್ಟೆಗಳನ್ನ ಎಣಿಸೋದಕ್ಕೆ 10 ನಿಮಿಷ ತಗೊಳ್ತಾರ. ಆಪ್ಷನ್ ಬಿ 10 ಮಿನಿಟ್ಸ್ ಇಸ್ ದಿ ರೈಟ್ ಆನ್ಸರ್. ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲು 1.5 ನಿಮಿಷಗಳಲ್ಲಿ ಕಂಬವನ್ನು ದಾಟುತ್ತದೆ. ರೈಲಿನ ಉದ್ದ ಎಷ್ಟು ಮೀಟರ್ಗಳಲ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗಿದೆ? ಒಂದು ಟ್ರೈನ್, ಇಲ್ಲೊಂದು ಪೋಲ್ ಇದೆ, ಇಲ್ಲೊಂದು ಕಂಬ ಇದೆ. ಈ ಟ್ರೈನಿನ ಸ್ಪೀಡ್ 60 km/h. ಸೊ 60 km/h ಸ್ಪೀಡ್ ನಲ್ಲಿ ಹೋಗ್ತಾ ಇರುವ ಈ ರೈಲು ಈ ಕಂಬವನ್ನ 1.5 ನಿಮಿಷದಲ್ಲಿ ದಾಟಿದೆ ಅಂತ. ಹಾಗಾದ್ರೆ ಈ ರೈಲಿನ ಉದ್ದ ಎಷ್ಟು ಅಂತ ಕೇಳಿದಾರೆ. ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಈ ಟ್ರೈನ್ ಈ ಕಂಬವನ್ನ ದಾಟ್ತಾ ಇದೆ ಅಂತಂದ್ರೆ ಈ ಟ್ರೈನ್ ತನ್ನ ಉದ್ದವನ್ನ ತಾನು ದಾಟ್ತಾ ಇದೆ ಅಂತ ಅರ್ಥ. ಸಿ, ಈ ಟ್ರೈನ್ ಈ ಕಂಬನ ದಾಟಿದೆ ಅಂತ ಹೇಳೋದು ಯಾವಾಗ? ನಾವು ಈ ಕೊನೆಯ ಬೋಗಿಯೂ ಕೂಡ ಈ ಕಂಬವನ್ನ ದಾಟದಾಗ, ಕೊನೆಯ ಬೋಗಿ ಕಂಬವನ್ನ ದಾಟಿದೆ ಅಂದ್ರೆ ಇದರ ಇಂಜಿನ್ ಇಲ್ಲಿ ಬಂದಿರುತ್ತೆ. ಸೊ ಈ ಟ್ರೈನ್ ತನ್ನ ಉದ್ದವನ್ನ ತಾನು ದಾಟ್ಕೊಂಡಂಗಾಯ್ತು. ಸೊ ತನ್ನ ಉದ್ದವನ್ನ ತಾನು 1.5 ನಿಮಿಷದಲ್ಲಿ ದಾಟ್ಕೊಳ್ತಾ ಇದೆ. ಸೊ ನಮಗೆ ಟೈಮ್ ಇಂಟು ಸ್ಪೀಡ್ ಮಾಡಿಬಿಟ್ರೆ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಗಿಬಿಡುತ್ತೆ. ಬಟ್ ಸ್ಪೀಡ್ ಅನ್ನೋದಿಲ್ಲಿ 60 km/h ಇದೆ, ಟೈಮ್ ಅನ್ನೋದು 1.5 ನಿಮಿಷದಲ್ಲಿದೆ. ಕೇಳಿರೋದು ಮೀಟರ್ಗಳಲ್ಲಿ ಕೇಳಿದ್ದಾರೆ. ಸೊ ನಾವೇನ್ ಮಾಡಬೇಕು? ಈ 60 km/h ಅಲ್ಲಿ ಇದ್ದಿದ್ದನ್ನ ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. km/h ನಲ್ಲಿ ಇದ್ದಿದ್ದನ್ನ ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 5/18 ಇಂದ ನಾವು ಮಲ್ಟಿಪ್ಲೈ ಮಾಡಬೇಕು. ಯಾಕೆ ಮಾಡಬೇಕು ಅಂತ ನಾನು ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಹೇಳುವಾಗ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ 60ಗೆ 5/18 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಸ್ಪೀಡ್ ಮೀಟರ್/ಸೆಕೆಂಡ್ ನಲ್ಲಿ ಆಯ್ತು. ಸೊ 1 ಸೆಕೆಂಡ್ಗೆ ಇಷ್ಟು ಮೀಟರ್ ಹೋಗ್ತಾ ಇದೆ ಅಂತಂದ್ರೆ ಇಷ್ಟು ಟೈಮಲ್ಲಿ ಎಷ್ಟು ಮೀಟರ್ ಹೋಗಿದೆ ಅಂತ ನಾವು ಕಂಡುಹಿಡ್ಕೋಬೇಕು. ಸೊ 1.5 ನಿಮಿಷಕ್ಕೆ ಎಷ್ಟು ಸೆಕೆಂಡ್? 1 ನಿಮಿಷಕ್ಕೆ 60 ಸೆಕೆಂಡ್, 1.5 ನಿಮಿಷಕ್ಕೆ 90 ಸೆಕೆಂಡ್, ಅಥವಾ 1.5 ನೀವು 60ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 90 ಬರುತ್ತೆ. ಸೊ 90. ಸೊ 1 ಸೆಕೆಂಡಿಗೆ ಇಷ್ಟು ಮೀಟರ್ ಹೋಗ್ತಾ ಇದೆ ಅಂತಂದ್ರೆ 90 ಸೆಕೆಂಡಿಗೆ ಇಷ್ಟು ಮೀಟರ್ ಹೋಗ್ತಾ ಇರುತ್ತೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಗುತ್ತೆ. 18 ಒಂದ್ಲೆ 18, 18 5 90, 5 × 5 ಅಂದ್ರೆ 25, 25 6 ಎಷ್ಟು? 150, 150 ಈ 0 0. ಸೊ ಎಷ್ಟು ಮೀಟರ್ ಆಯ್ತು? 1500 ಮೀಟರ್ ಇಸ್ ದಿ ರೈಟ್ ಆನ್ಸರ್. ಆ ಟ್ರೈನಿನ ಉದ್ದ 1500 ಮೀಟರ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ, 60 km/h ನಲ್ಲಿ ಹೋಗ್ತಾ ಇರುವ ಟ್ರೈನು ಒಂದು ಕಂಬವನ್ನು 1.5 ನಿಮಿಷದಲ್ಲಿ ದಾಟ್ತಾ ಇದೆ ಅಂತಂದ್ರೆ ಆ ಟ್ರೈನಿನ ಉದ್ದ 1500 ಮೀಟರ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್. ಅಂಗಡಿಯಲ್ಲಿ ಲಾಭವು
ಖರೀದಿ ಬೆಲೆಯ 260%ಗೆ ಸಮಾನವಾಗಿರುತ್ತದೆ. ಮಾರಾಟ ಬೆಲೆ 7,200 ಆಗಿದ್ದರೆ ಖರೀದಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ತುಂಬಾ ಚೆನ್ನಾಗಿದೆ. ಸೊ ಏನಾಗಿದೆ ಇಲ್ಲಿ, ಒಂದು ವಸ್ತುವಿನ ಬೆಲೆ 100% ಇದೆ ಅಂತ ಅನ್ಕೊಳ್ಳೋಣ. ಒಂದು ವಸ್ತುವಿನ ಬೆಲೆ 100% ಇದೆ. ಸೊ 100% ಇರುವ ಈ ವಸ್ತುವನ್ನ 260% ಲಾಭಕ್ಕೆ ನಾವು ಮಾರಿದ್ರ 7,200 ರೂಪಾಯಿಗೆ ಮಾರ್ದಂಗ. ಇನ್ನೂ ಸಿಂಪಲ್ ಆಗಿ ಹೇಳ್ತೇವೆ ನೋಡಿ, 100% ಇರೋ ಒಂದು ವಸ್ತುವನ್ನ 7,200 ರೂಪಾಯಿಗೆ ಮಾರಿದಾಗ 260% ಲಾಭ ಆಗ್ತಾ ಇದೆ ಅಂತ ಕ್ವಶನ್ ಕೇಳಿದಾರ. ಹಾಗಾದ್ರೆ ಖರೀದಿ ಬೆಲೆ ಎಷ್ಟು, ಆ ವಸ್ತುವಿನ ಬೆಲೆ ಎಷ್ಟು, ಆ ವಸ್ತುವಿನ ಬೆಲೆ 100, ಹಾಗಾದ್ರೆ 100% ಅಂದ್ರೆ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 100% ಬೆಲೆಯನ್ನು ಹೊಂದಿರುವ ಒಂದು ವಸ್ತುವನ್ನ 7,200 ರೂಪಾಯಿಗೆ ಮಾರಿದಾಗ 260% ಲಾಭ ಆಗ್ತಾ ಇದೆ. ಹಾಗಾದ್ರೆ ಆ ವಸ್ತುವಿನ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. ಸಿ 260% ಲಾಭ ಆಗ್ತಾ ಇದೆ ಅಂತಂದ್ರೆ ಲಾಭ ಹೇಳೋದು ಯಾವಾಗ ನಾವು, ನಮ್ಗೆ ಪ್ರಾಫಿಟ್ ಆತಂತ ಯಾವಾಗ ಹೇಳೋದು ಯಾವಾಗ ನಾವು ಸೆಲ್ಲಿಂಗ್ ಪ್ರೈಸ್ ನಲ್ಲಿ ಕಾಸ್ಟ್ ಪ್ರೈಸ್ ನ ಮೈನಸ್ ಮಾಡಿದಾಗ. ನನ್ಗೆ ಪ್ರಾಫಿಟ್ ಆಗೋದು ಯಾವಾಗ, ಲಾಭ ಆಗೋದು ಯಾವಾಗ, ಈ ಪೆನ್ನಿನ ಬೆಲೆ 100 ರೂಪಾಯಿ ಐತಪ್ಪ, 120ಕ್ಕೆ ಮಾರಿದ್ಯ, ಲಾಭ ಎಷ್ಟಾಯ್ತು, 20 ಆಯ್ತು. ಸೊ ಈ 20 ಅನ್ನೋದು ಕಂಡುಹಿಡಿಯೋದು ಹೇಗೆ ನಾವು, 120ರಲ್ಲಿ ಇದ್ರ ಖರ್ಚು 100 ರೂಪಾಯಿ, ಈ 100 ರೂಪಾಯಿ ನಾವು ಮೈನಸ್ ಮಾಡಿದಾಗ, ಸೊ 120ರಲ್ಲಿ 100 ಮೈನಸ್ ಮಾಡಿದಾಗ ನಮಗೆ ನನ್ನ ಪ್ರಾಫಿಟ್ ಎಷ್ಟಾಯ್ತು ಅಂತ ಗೊತ್ತಾಗುತ್ತೆ. ಸೊ ಪ್ರಾಫಿಟ್ ಬರ್ಬೇಕಂದ್ರೆ ನಾವು ಸೆಲ್ಲಿಂಗ್ ಪ್ರೈಸ್ ನಲ್ಲಿ ಕಾಸ್ಟ್ ಪ್ರೈಸ್ ನ ಮೈನಸ್ ಮಾಡಿರ್ತೀವಿ. ಸೊ ಇವಾಗ ಪ್ರಾಫಿಟ್ 260% ಇದೆ. ಪ್ರಾಫಿಟ್ ಎಷ್ಟಿದೆ, 260% ಇದೆ. ಪ್ರಾಫಿಟ್ 260% ಇದೆ. ಓಕೆ, ಸೆಲ್ಲಿಂಗ್ ಪ್ರೈಸ್ ಬೇಕು ನಮಗ, ಮೈನಸ್ ಕಾಸ್ಟ್ ಪ್ರೈಸ್ 100% ಇದೆ. ಸೊ ಈ ಮೈನಸ್ 100% ಈ ಕಡೆ ಬಂದಾಗ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಟು 360% ಆಗುತ್ತೆ. ಎಕ್ಸಾಮ್ ನಲ್ಲಿ ಇದನ್ನೆಲ್ಲ ಬರೆಯೋಗಿಲ್ಲ, ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿಬಿಡ್ಬೇಕು. 260% ನಮಗೆ ಲಾಭ ಆಗ್ತಾ ಇದೆ ಅಂತಂದ್ರೆ 100% ಅದರ ಬೆಲೆ ಇದೆ ಅಂತಂದ್ರೆ ಒಟ್ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು, 100% ಪ್ಲಸ್ 260%, 360% ಅನ್ನೋದು ನಮಗೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ಪರ್ಸೆಂಟೇಜ್ ನಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, 360% ಇದೆ. ಆ 360% ಅನ್ನೋದೇ 7,200 ರೂಪಾಯಿ ಆಗಿದೆ. ಕೇಳಿರೋದೇನು, ಖರೀದಿ ಬೆಲೆ ಕೇಳಿದಾರೆ. ಸೊ ಖರೀದಿ ಬೆಲೆ 100% ಇದೆ. ಸೊ 100%ಗೆ ಎಷ್ಟು ಅಂತ ಕಂಡುಹಿಡ್ಕೋಬೇಕು ನಾವು. 100% ಅಂದ್ರೆ ಎಷ್ಟು, ಪರ್ಸೆಂಟೇಜ್ ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 36 ಅಂದ್ರೆ 36, 36 2ರಲ್ಲಿ 72, ಈ 0 0, 20 × 100 ಅಂದ್ರೆ 2,000. ಸೊ ಅದರ ಖರೀದಿ ಬೆಲೆ 2,000. ಮತ್ತೊಂದು ಫಾಸ್ಟ್ ಆಗಿ ಹೇಳ್ಬಿಡ್ತೀವಿ ನೋಡಿ. ಇಲ್ಲಿ ಏನಾಗಿದೆ, ಒಂದು ಅಂಗಡಿಯವ ಒಂದು ವಸ್ತುವನ್ನ ಮಾರಿದಾಗ ಎಷ್ಟಕ್ಕೆ ಮಾರಿದಾಗ 7,200 ರೂಪಾಯಿಗೆ ಮಾರಿದಾಗ 260% ಅವನಿಗೆ ಲಾಭ ಆಗ್ತಾ ಇದೆ ಅಂತ. ಸೊ ವಸ್ತುವಿನ ಬೆಲೆ ಎಷ್ಟು ಅಂತ, ಖರೀದಿ ಬೆಲೆ ಎಷ್ಟು ಅಂತ ಕ್ವಶನ್ ಇದೆ. 260% ಅವನಿಗೆ ಲಾಭ ಆಗ್ತಾ ಇದೆ ಅಂತಂದ್ರೆ ಆ ವಸ್ತುನ ಅವನು 360%ಗೆ ಮಾರಿರ್ತಾನ. ಬಿಕಾಸ್ ಖರ್ಚನ್ನು ಸೇರಿಸಬೇಕಾಗುತ್ತಾ ಮಾರಾಟ ಬೆಲೆಗೆ. 360%ಗೆ ಅವನು ಮಾರಿರ್ತಾನ. ಆ 360% ಅನ್ನೋದೇ ನಮ್ಗೆ 7,200 ಆಗಿದ್ರೆ ಖರೀದಿ ಬೆಲೆ 100%, ಈ 100% ಅನ್ನೋದು 2,000 ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 12% ವಾರ್ಷಿಕ ದರದಲ್ಲಿ 3 ವರ್ಷಗಳ ಸರಳ ಬಡ್ಡಿ 4,140, 2 ವರ್ಷಗಳವರೆಗೆ 8% ದರದಲ್ಲಿ ಅದೇ ಮೊತ್ತದ ಚಕ್ರ ಬಡ್ಡಿ ಎಷ್ಟು ಇರುತ್ತೆ ಅಂತ ಕ್ವಶನ್ ಇದೆ. ಸೊ ಏನಿದೆ, 12% ರೇಟ್ ಆಫ್ ಇಂಟ್ರೆಸ್ಟ್ ಹಂಗ 3 ವರ್ಷಕ್ಕೆ ಒಂದು ಮೊತ್ತದ ಮೇಲಿನ ಸರಳ ಬಡ್ಡಿ 4,140 ಆಗಿದೆ. ಹಾಗಾದರೆ ಅದೇ ಮೊತ್ತವನ್ನ 8% ಚಕ್ರ ಬಡ್ಡಿ ಹಂಗ 2 ವರ್ಷಕ್ಕೆ ಎಷ್ಟು ಚಕ್ರ ಬಡ್ಡಿ ಆಗಿರುತ್ತೆ ಅಂತ ಕ್ವಶನ್ ಇದೆ. ಸಿಂಪಲ್ ಇದೆ. 1 ವರ್ಷಕ್ಕೆ 12% ಅಂದ್ರ 3 ವರ್ಷಕ್ಕೆ 12 × 3 36% ಆಗಿರುತ್ತೆ. ಸರಳ ಬಡ್ಡಿ 36% ಆಗಿರುತ್ತೆ. ಸೊ ಆ 36% ಅನ್ನೋದ ನಮ್ಗೆ 4,140 ರೂಪಾಯಿ ಐತಿ. ಹಾಗಾದ್ರೆ 2 ವರ್ಷಕ್ಕೆ 8% ನಂಗೆ ಚಕ್ರ ಬಡ್ಡಿ ಎಷ್ಟಿರುತ್ತೆ? ಒಂದ್ ವೇಳೆ ಇದನ್ನು ಸರಳ ಬಡ್ಡಿ ಅಂತ ಕೊಟ್ಬಿಟ್ಟಿದ್ರ 8 × 2 8 16% ಅಂತ ನಾವು ಮಾಡಿಬಿಡಬಹುದಿತ್ತು. ಬಟ್ ಇದು ಚಕ್ರ ಬಡ್ಡಿ, ಸರಳ ಬಡ್ಡಿ ಅಲ್ಲ. ಚಕ್ರ ಬಡ್ಡಿಗೂ ಮತ್ತು ಸರಳ ಬಡ್ಡಿಗೂ ಇರುವ ಡಿಫ್ರೆನ್ಸ್ ಏನು, ಸರಳ ಬಡ್ಡಿ ಅಸಲಿನ ಮೇಲೆ ಮಾತ್ರ ಬಡ್ಡಿ ಇರುತ್ತೆ, ಪ್ರಿನ್ಸಿಪಲ್ ಮೇಲೆ ಮಾತ್ರ ಬಡ್ಡಿ ಇರುತ್ತೆ. ಬಟ್ ಚಕ್ರ ಬಡ್ಡಿ ಹಂಗಲ್ಲ, ಪ್ರಿನ್ಸಿಪಲ್ ಮೇಲೂ ಇರುತ್ತೆ, ಬಡ್ಡಿಯ ಮೇಲೂ ಬಡ್ಡಿ ಇರುತ್ತೆ. ಸೊ ಇಲ್ಲಿ ಪ್ರತಿ ವರ್ಷಕ್ಕೆ 8% ಅಂದ್ರ ಮೊದಲನೇ ವರ್ಷ 8% ಬಡ್ಡಿ ಬಂದಿರುತ್ತೆ, ಎರಡನೇ ವರ್ಷ 8% ಅಸಲಿನ ಮೇಲೆ ಬಂದಿರುತ್ತೆ, ಬಡ್ಡಿಯ ಮೇಲೂ 8% ಬಡ್ಡಿ ಬಂದಿರುತ್ತೆ.
8% 8% ಎಷ್ಟು? 8% 8 10% 0.8. ಸೊ 0.8 8 1% 0.08. ಇದು 1%. 8ರ 1% ಎಷ್ಟು ಅಂತ ಕೇಳಿದ್ರೆ ನಾವು 0.08 ಅಂತ ಹೇಳಬೇಕು. ಸೊ ಈ 1%ಗೆ 8ರಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮ್ಗೆ 8% ಎಷ್ಟು ಅಂತ ಗೊತ್ತಾಗುತ್ತೆ. 0.08 ಇಂಟು 8 ಅಂದರೆ 8 64 0.64%. ಸೊ ಮೊದಲನೇ ವರ್ಷ ಅಸಲಿನ ಮೇಲೆ 8% ಬಡ್ಡಿ ಬಂತು, ಎರಡನೇ ವರ್ಷನೂ ಅಸಲಿನ ಮೇಲೆ 8% ಬಡ್ಡಿ ಬಂತು, ಪ್ಲಸ್ ಈ ಬಡ್ಡಿ ಮೇಲೆ 8% ಬಡ್ಡಿ. 8ಕ್ಕೆ 8% ಬಡ್ಡಿ ಅಂದರೆ 0.64%. ಸೊ ಒಟ್ಟು ಬಡ್ಡಿ ಎಷ್ಟಾಯಿತು? 8% ಪ್ಲಸ್ 8% ಪ್ಲಸ್ 0.64% ಅಂದರೆ 16.64%. ಓಕೆ, ಅಸಲು ಎಷ್ಟು ಅಂತ ನಾವು ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ. ಈ 36% ಅನ್ನೋದೇ ನಮಗೆ ಇವಾಗ 4140 ರೂಪಾಯಿ ಆಗಿದ್ರೆ 16.64% ಅನ್ನೋದು ಎಷ್ಟು ಅಂತ ಕಂಡುಹಿಡಿದ್ಬಿಟ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ 36% ಅನ್ನೋದೇ 4140 ರೂಪಾಯಿ ಆಗಿದ್ರೆ 16.64% ಅನ್ನೋದು ಎಷ್ಟು? ಇಷ್ಟೇ ನಾವು ಮಾಡಬೇಕಾಗಿರೋದು. ಪರ್ಸೆಂಟೇಜ್ ಕ್ಯಾನ್ಸಲ್. 4 9 36, 4 4 16, 0.4 4 4 4 24. ಓಕೆ, 9 1 9, 9 4 36, 5 ಕ್ಯಾರಿ ಆಯಿತು, 9 6 54, 0 0. ಸೊ 460 ಇಂಟು 4.16 ಮಾಡ್ಬೇಕು ನಾವು ಇವಾಗ. ಸದ್ಯಕ್ಕೆ ಪಾಯಿಂಟ್ನ ಆಚೆಗಡೆ ಇಡ್ತೀನಿ. ವೇದಿಕ್ ಮ್ಯಾಥ್ಸ್ ಮೂಲಕ ನಾನು ಮಲ್ಟಿಪ್ಲಿಕೇಶನ್ ಮಾಡ್ಕೊತೀನಿ. 6 0 0, 6 36, ಕ್ಯಾರಿ ಆಯಿತು, 6 4 24, 27, 16 33, 3 ಕ್ಯಾರಿ ಆಯಿತು, 4 4 7 14 24, 31, 3 ಕ್ಯಾರಿ ಆಯಿತು, 4 4 16 ಪ್ಲಸ್ 3 19. ಸೊ 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಇದೆ, 2 ಸಂಖ್ಯೆ ಆದಮೇಲೆ ಪಾಯಿಂಟ್ ಇಡ್ತೀನಿ. 1913.60. 1913.60. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಒಂದು ಅಸಲು ಒಂದು ಪ್ರಿನ್ಸಿಪಲ್ನ 12% ರೇಟ್ ಆಫ್ ಇಂಟ್ರೆಸ್ಟ್ ನಂಗೆ 3 ವರ್ಷಕ್ಕೆ ಬಡ್ಡಿ 4140 ರೂಪಾಯಿ ಆಗ್ತಾ ಇದೆ. ಅದೇ ಪ್ರಿನ್ಸಿಪಲ್ಗೆ 8% ರೇಟ್ ಆಫ್ ಇಂಟ್ರೆಸ್ಟ್ ನಂಗೆ 2 ವರ್ಷಕ್ಕೆ ಚಕ್ರ ಬಡ್ಡಿ 1913.60 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ? 17 ಮತ್ತು 68ರ ಸರಾಸರಿ ಅನುಪಾತವನ್ನು ಕಂಡುಹಿಡಿಯಿರಿ. ಓಕೆ 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 ಮೀನ್ ಪ್ರಪೋರ್ಷನ್ ಅನ್ನೋದನ್ನ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಸಿಂಪಲ್ ಇದು. ಯಾವುದೇ ಎರಡು ಸಂಖ್ಯೆಯ ಮೀನ್ ಪ್ರಪೋರ್ಷನ್ ನಾವು ಕಂಡುಹಿಡಿಬೇಕಂತಂದ್ರೆ ಆ ಸಂಖ್ಯೆಯ ಪ್ರಾಡಕ್ಟ್ದ ಸ್ಕ್ವೇರ್ ರೂಟ್ ತೆಗೆದುಬಿಟ್ರೆ ನಮಗೆ ಅದರ ಮೀನ್ ಪ್ರಪೋರ್ಷನ್ ಸಿಕ್ಬಿಡುತ್ತೆ. ಅಂದರೆ ಯಾಕೆ ಹೇಗೆ ಅಂತ ನಾನು ಥಿಯರಿ ಕ್ಲಾಸ್ ಹೇಳುವಾಗ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ನೆನ್ಪಿಡಿ. ಎ ಮತ್ತು ಬಿ ಅನ್ನೋ ಎರಡು ಸಂಖ್ಯೆ ಅದಾವು. ಇವೆರಡೂ ಸಂಖ್ಯೆಗಳ ಮೀನ್ ಪ್ರಪೋರ್ಷನ್ ಅಥವಾ ಸರಾಸರಿ ಅನುಪಾತ ನಮಗೆ ಬೇಕಾದ್ರೆ ಇವೆರಡೂ ಸಂಖ್ಯೆಗಳ ಪ್ರಾಡಕ್ಟ್ದ ಇವೆರಡು ಸಂಖ್ಯೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ಇವರು ಎರಡು ಸಂಖ್ಯೆಯ ಗುಣಲಬ್ಧದ ಸ್ಕ್ವೇರ್ ರೂಟ್ ತೆಗೆದುಬಿಟ್ರೆ ನಮಗೆ ಅದರ ಮೀನ್ ಪ್ರಪೋರ್ಷನ್ ಸಿಕ್ಬಿಡುತ್ತೆ. ಸೊ ಇವಾಗ 17 ಮತ್ತು 68 ಅದಾವು. ಇವೆರಡೂ ಸಂಖ್ಯೆ ಗುಣಲಬ್ಧದ ಸ್ಕ್ವೇರ್ ರೂಟ್ ನಾವು ತೆಗಿಬೇಕು. ಸೊ 17 ಮತ್ತು 68 ಮಲ್ಟಿಪ್ಲೈ ಮಾಡಬಾರ್ದ, ಕಾಂಪ್ಲಿಕೇಟ್ ಆಗಿಬಿಡುತ್ತೆ. ಮತ್ತೊಟ 17 ಇದ್ದಿದ್ದು 17 ಬರ್ಕೊಂತಾನೆ ನಾನು. ಇವಾಗ 68 ಅಂತ ಇರೋದನ್ನ ನಾನು 17 ಇಂಟು 4 ಅಂತ ಬರ್ಕೊಂತೇನೆ. 17 4 68. ಸೊ 68 ಇರೋದನ್ನ ನಾನು 17 ಇಂಟು 4 ಬರ್ಕೊಂಡೆ. ಸ್ಕ್ವೇರ್ ರೂಟ್ ಆಫ್ 17 ಇಂಟು 17 ಅಂದರೆ 17 ಇಂಟು ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2. ಸೊ 17 ಇಂಟು 2 34. ನಮ್ಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ 34 ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟು RPF ಎಕ್ಸಾಮ್ಗಳಲ್ಲಿ ಕೇಳಲಾಗಿರುವ ಕೆಲವು ರಿಪೀಟೆಡ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗೆಗಿನ ಅನಾಲಿಸಿಸ್ ಆಗಿತ್ತು. ಸೊ ಈ ಪೂರ್ತಿ PDF ನಮ್ದು ಬಾಗೂರು ಕ್ಲಾಸ್ ಕೇಳುವಂಥ ಒಂದು ವಾಟ್ಸಪ್ ಗ್ರೂಪ್ ಇದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದರ ಥ್ರೂ ಜಾಯ್ನ್ ಆಗ್ಬೋದು. ಈ ಕ್ಲಾಸ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆದ ಅರ್ಧ ಗಂಟೆಗಳ ನಂತರ ಈ PDF ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.